ಇಂದು ಆಟಿ ಅಮಾವಾಸ್ಯೆ. ಪುರಾಣ ಪ್ರಸಿದ್ಧ ಸಮುದ್ರ ಮಟ್ಟದಿಂದ 1000 ಅಡಿಗೂ ಎತ್ತರದ ಹಾಸನ ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಪಾಣಿಮಂಗಳೂರು ಗೋಳ್ತಮಜಲು ಅಮ್ಟೂರು ಗ್ರಾಮಗಳ ತ್ರಿವೇಣಿ ಸಂಗಮದ ಗಡಿ ಪ್ರದೇಶದ ನಡುವೆ ಕಾಣುವಂತಹ ಈ ಕಗ್ಗಲ ಪರ್ವತಕ್ಕೆ ನಿರ್ಮಿಸಿದ 350 ಮೆಟ್ಟಿಲುಗಳನ್ನು ಏರಿದಾಗ ಪ್ರಕೃತಿ ಸೌಂದರ್ಯದ ಮಧ್ಯೆ ಸಾಕ್ಷಾತ್ಕಾರವಾಗುವುದು ನರಹರಿ ಪರ್ವತದ ಸದಾಶಿವ ಸಾನ್ನಿಧ್ಯ. ಈ ಸಾನ್ನಿಧ್ಯದಲ್ಲಿ ಇಂದು ಆಟಿ ಅಮಾವಾಸ್ಯೆಯ ಅಂಗವಾಗಿ ವಿಶೇಷ ತೀರ್ಥ ಸ್ನಾನ ಹಾಗೂ ನಾಗದೇವರಿಗೆ ವಿಶೇಷ ಆಶ್ಲೇಷ ಪೂಜೆಯೂ ಜರುಗಿತು. ಹಾಗೇನೆ ಪುರಾಣ ಪ್ರಸಿದ್ಧ ಮಹತೋಭಾರ ಕಾರಿಂಜ ಶ್ರೀ ಕಾರಿಂಜೇಶ್ವರ ದೇವಸ್ಥಾನದಲ್ಲಿಯೂ ಆಟಿ ಅಮಾವಾಸ್ಯೆಯ ಸಡಗರ ಸಂಭ್ರಮ. ಇದರ ಪ್ರಯುಕ್ತ ಬೆಳಗ್ಗೆಯಿಂದಲೇ ಭಕ್ತರು ತೀರ್ಥ ಸ್ನಾನ ಮಾಡಿ ದವಸ ಧಾನ್ಯಗಳು ಸೇರಿದಂತೆ ಹೂ ಜ್ಯೋತಿ ಬೆಳಗಿ ನೀರಲ್ಲಿ ದಾನ ಮಾಡುವ ಮೂಲಕ ಭಕ್ತಾದಿಗಳು ವಿಶೇಷವಾಗಿ ಪ್ರಾರ್ಥನೆಗೈದರು. ಸಾವಿರಾರು ಭಕ್ತರು ಆಗಮಿಸಿ ಇಲ್ಲಿನ ಗದಾತೀರ್ಥ, ಒಂಗುಷ್ಟ ತೀರ್ಥ ಹಾಗೂ ಜಾನು ತೀರ್ಥಗಳೆಂಬ ಕೆರೆಗಳಲ್ಲಿ ತೀರ್ಥ ಸ್ನಾನ ಮಾಡಿ ಬಾಗಿನ ಅರ್ಪಿಸಿದ್ರು. ಬಳಿಕ ಶ್ರೀ ಪಾರ್ವತಿ ಪರಮೇಶ್ವರರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದ್ರು. ಸರ್ವರೋಗ ನಿವಾರಕ ಎಂಬ ಅನನ್ಯ ನಂಬಿಕೆಯಿಂದ 7 ಎಲೆಗಳ ವೃತ್ತಾಕಾರದ ಜೋಡಣೆಯ ಸಪ್ತವರ್ಣಿ ಹಾಳೆ ಮರದ ರಸವನ್ನ ಸೂರ್ಯೋದಯದ ಮೊದಲು ಸೇವಿಸುವ ದಿನವಾದ ಆಟಿ ಅಮಾವಾಸ್ಯೆಯಂದು ಪೌರಾಣಿಕ ಹಿನ್ನೆಲೆಯ ಕ್ಷೇತ್ರಗಳಲ್ಲಿ ಪವಿತ್ರ ಸ್ನಾನಗೈದ್ರೆ ಸರ್ವ ಪಾಪ ನಿವಾರಣೆಗೊಂಡು ಇಷ್ಟಾರ್ಥ ಸಿದ್ಧಿಸುವುದು ಎಂಬುವಂತಹ ನಂಬಿಕೆ ಇದೆ. ಆದ್ದರಿಂದ ಪರ್ವತದ ತುತ್ತ ತುದಿಯಲ್ಲಿ ಬಂಡೆಕಲ್ಲಿನ ಮೇಲೆ ಪ್ರಾಕೃತಿಕವಾಗಿ ನಿರ್ಮಾಣವಾಗಿರುವಂತಹ ಶಂಖ, ಚಕ್ರ, ಗದಾ, ಪದ್ಮ ಆಕಾರದ ತೀರ್ಥ ರೂಪಗಳಲ್ಲಿ ಮುಂಜಾನೆಯೇ ಅಸಂಖ್ಯಾತ ಭಕ್ತರು, ಮುಖ್ಯವಾಗಿ ನವವಧೂವರರು ಮಿಂದು ನಾಗದೇವರಿಗೆ, ವಿನಾಯಕ ದೇವರಿಗೆ, ಸದಾಶಿವ ದೇವರಿಗೆ ಪೂಜೆ ಸಲ್ಲಿಸಿ ಪುನೀತರಾಗುತ್ತಾರೆ. ಇಂದು ಆಟಿ ಅಮಾವಾಸ್ಯೆ. ಇಂದು ನಮ್ಮ ನರಹರಿ ಪರ್ವತ ಸದಾಶಿವ ದೇವಾಲಯದಲ್ಲಿ ಒಂದು ಪ್ರಮುಖವಾದ ಒಂದು ದಿನ, ವಿಶೇಷವಾದ ಒಂದು ದಿನ. ಪ್ರತೀತಿ ಏನಂತ ಹೇಳಿದ್ರೆ, ಆಟಿ ಅಮಾವಾಸ್ಯೆಯಂದು ಎತ್ತರ ಸ್ಥಾನದಲ್ಲಿ ಇರುವ ಈ ಸ್ನಾನಕೂಪದಲ್ಲಿ ಬಂದು ಸ್ನಾನ ಮಾಡಿದರೆ ಅವರ ಪಾಪ ಪರಿಹಾರ ಆಗ್ತದೆ ಅಂತ ಹೇಳಿ ಒಂದು ಪ್ರತೀತಿ ಇದೆ. ಈ ನಮ್ಮ ಕ್ಷೇತ್ರ ಇತಿಹಾಸ ಪುರಾಣವಾದ. ಇದರ ಪ್ರತೀತಿ ಏನಂತ ಹೇಳಿದ್ರೆ, ಕುರುಕ್ಷೇತ್ರ ಯುದ್ಧ ಆದಮೇಲೆ ಪಾಂಡವರು ಎಲ್ಲ ತೀರ್ಥಕ್ಷೇತ್ರಸ್ಥರಿಗೆ ಸಂದರ್ಶಿಸ್ತಾ ಬರುವಾಗ ಒಂದು ದಿನ ಇಲ್ಲಿ ತಂಗಿದ್ದಾರೆ ಅಂತ ಹೇಳಿ ಒಂದು ಪ್ರತೀತಿ ಇದೆ.